ನಮಸ್ಕಾರ ರೀ ಫ್ರೆಂಡ್ಸ, ಎಲ್ಲರಿಗೂ ಹೆಂಗದಿರಿ? ಎಲ್ಲರೂ ನಾವು ಕೂಡ ಆರಾಮದೀವಿ ನೋಡ್ರಿ. ಖಡಕ್ ರೊಟ್ಟಿ ಜೊತೆಗೆ ಶೇಂಗಾ ಸಾರು ನೋಡಿದ್ರಿ ನೀವೇನೇ. ಈಗ ಭಾಳ ಜನ ಕೇಳಿದ್ರಿ ಶೇಂಗಾ ಸಾರು ರೆಸಿಪಿನ ಶೇರ್ ಮಾಡೋದೀಗ. ಅದ್ರ ಸಂಬಂಧ ನಾನು ಇವತ್ತು ಶೇಂಗಾ ಸಾರು ರೆಸಿಪಿನ ಶೇರ್ ಮಾಡತ್ತೀನಿ. ನಾನು ಮೊದಲು ನೋಡ್ರಿ ಭಾಳ ಈಸಿಯಾಗಿ ತೋರ್ಸಕತ್ತೀನಿ. ಅದಕ್ಕೋಸ್ಕರ ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಎಲ್ಲ ಬ್ಲಾಗ್ಸು ರೆಸಿಪಿ ಎಲ್ಲನೂ ನನ್ನ ಚಾನಲ್ದೊಳಗೆ ಇರ್ತಾವೆ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನೀವೆಲ್ಲರೂ ಲೈಕ್ ಮಾಡ್ತೀರಿ. ಲೈಕ್ ಮಾಡಿ, ನೀವು ಎಷ್ಟನೇ ಲೈಕ್ ಮಾಡಿರಿ ಅಂತೇಳಿ ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇದು ಟಿಪ್ಸನ್ನು ನನಗೆ ಸುಧಾ ಜೋಶಿ ಸಿಸ್ಟರ್ ಅವರು ಕೊಟ್ಟಿದ್ದು. ಸೊ ಮೊದಲನೇದಾಗಿ ನೋಡ್ರಿ, ಈಗ ನಾನು ಶೇಂಗಾದ ಪುಡಿನ ನೀರಿನೊಳಗೆ ನೆನೆ ಇಟ್ಟೀನಿ. ಅಂದರೆ ಉದುರಾಗಿ ಶೇಂಗಾ ಪುಡಿ ಫಸ್ಟ್ಗೆ ನಾನು ನೋಡ್ರಿ ನೀರಿನೊಳಗೆ ಒಂದು ಸ್ವಲ್ಪ ನೆನೆ ಇಟ್ಕೊಂಡ್ರೆ ಏನಾಗ್ತೈತೆ ಅಂದ್ರೆ ಅದು ರಸ ಬಿಡ್ತೈತಿ, ಭಾಳ ಚಂದ ಆಗ್ತೈತಿ. ಇಮಿಡಿಯೇಟ್ಲಿ ಹಾಕೋಣ ಟೇಸ್ಟ್ ಆಗಂಗಿಲ್ಲ, ಸ್ವಲ್ಪರಾಗ ಇರ್ತೈತಿ ಅಡುಗೆ ಮಾಡೋ ಒಂದು ಮೆಥಡ್. ಇದನ್ನೆಲ್ಲರೂ ಫಾಲೋ ಮಾಡಿರಿ, ಮಸ್ತ್ ಆಗ್ತೈತಿ ಶೇಂಗಾ ಸಾರ. ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡ್ರಿ, ವಿಡಿಯೋನ ಪೂರ್ತಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಬರ್ರಿ ಈಗ ಶೇಂಗಾ ಸಾರು ಮಾಡೋದು ನೋಡೋಣಂತ. ಈ ಸಾರು ಲಗುಟ್ ಆಗುವಂಥದ್ದು, ಸಿಂಪಲ್ಲಾಗಿ ಮತ್ತು ರುಚಿನೂ ಆಗುವಂಥ ಸಾರು. ಬರ್ರಿ ಅತ್ತ. ಈಗ ನೋಡ್ರಿ ನಾನು ಬೊಗಣೆಗೆ ಎಣ್ಣೆ ಕಾದಾದ್ಮ್ಯಾಗ ಜೀರಿಗೆ ಸಾಸ್ಮೆ ಹಾಕೀನಿ. ಜೀರಿಗೆ ಸಾಸ್ಮೆ ಚಟಪಟ ಅಂತ ಆದ್ಮ್ಯಾಗ ಬೆಳ್ಳುಳ್ಳಿ ಹಾಕೊಂಡಿನಿ. ಬೆಳ್ಳುಳ್ಳಿ ಜವಾರಿ ನಿಮ್ಮ ಬಲ್ಯಕ್ಕಿದ್ರೆ ಹಾಕೋರಿ, ಮಸ್ತ್ ಆಗ್ತೈತಿ. ಅದಾದ್ಮ್ಯಾಗ ನೋಡ್ರಿ ನಾನು ಕರಿಬೇವು ಹಾಕೊಳಕತ್ತೀನಿ ಎಣ್ಣೆದೊಳಗನೆ. ಮತ್ತು ಕರಿಬೇವು ಕೊತ್ತಂಬರಿ ನಿಮ್ಮ ಬಲ್ಯಕ್ಕಿದ್ರೆ ಹಾಕೋಬೋದು, ಇಲ್ಲ ಅಂದ್ರೂ ನಡೀತದೆ. ಅದಾದ್ಮ್ಯಾಗ ನೋಡ್ರಿ ಈಗ 2 ಜವಾರಿ ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿನಿ ಫ್ರೆಂಡ್ಸ. ಅದಾದ್ಮ್ಯಾಗ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕೊಂಡ್ಬಿಟ್ಟೆನ ಟಮಾಟಿ ಸ್ವಲ್ಪ ಮೆತ್ತಗಾತಾವು, ಅದ್ರ ಸಂಬಂಧ. ಮತ್ತು ಹಂಗೆ ಅರ್ಶಿಣ ಪುಡಿನ ಹಾಕ್ಕೊಂಡಿನಿ. ಎಣ್ಣೆದೊಳಗನೆ ಉಪ್ಪು, ಖಾರ, ಅರ್ಶಿಣ ಪುಡಿ ಹಾಕ್ಕೊಂಡ್ವಿ ಅಂತಂದ್ರೆ ಮ್ಯಾಗ ಕಲರ ಮಸ್ತ್ ಬರ್ತೈತಿ. ತೇಲಿ ಯಾವುದೇ ಅಡುಗೆ ಆಗಿರ್ಬೋದು ಮ್ಯಾಗ ಎಣ್ಣೆ ಕಾಣಿಸಿದ್ರೆ ರುಚಿ ಅನ್ನಿಸ್ತೈತಿ ನೋಡೋಕ್ಕೂ ಉಣ್ಣೋಕ್ಕೂ. ನಾನು ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡು ನೋಡ್ರಿ. ನಿಮ್ಮ ಬಲ್ಯಕ್ಕೆ ಮಸಾಲೆ ಖಾರ ಇರ್ಲಿಕ್ಕಂದ್ರೆ ನೀವು ಕೆಂಪು ಖಾರ ಯೂಸ್ ಮಾಡಿದ್ರು ಅದನ್ನು ಹಾಕ್ಕೋಬೋದು. ನಾನು 2 ಹಾಕ್ಕೊಂಡಿನಿ, ಟೇಸ್ಟ್ ಬರ್ತೈತೆ ಅಂತೇಳಿ. ಎಲ್ಲನೂ ಈಗ ಮಿಕ್ಸ್ ಮಾಡ್ಕೋತೀನಿ. ವಾವ್, ಕಲರ್ ಎಷ್ಟು ಮಸ್ತ್ ಕಾಣತೈತೆ ನೋಡ್ರಿ. ಜವಾರಿ ಟಮಾಟಿ ಹಣ್ಣಾಗಿದ್ವು ಅವ. ಟಮಾಟಿನ ನೀವು ತಂದುಬಿಟ್ಟೆ ಫ್ರಿಜ್ನಾಗ ಇಡಬೇಡ್ರಿ, ಅದು ಹಣ್ಣಾಗೋವರೆಗೂ ಒಂದು ಸ್ವಲ್ಪ ಹೊರಗಿಟ್ಟು ಆಮೇಲೆ ಫ್ರಿಜ್ನಾಗ ಇಡ್ರಿ. ಅಂದರೆ ಈ ರೀತಿ ಕಲರ್ ಬರ್ತಾವೆ. ತಂದುಬಿಟ್ಟೆ ನೀವು ಮ್ಯಾಗ ಫ್ರಿಜ್ನಾಗ ಇಟ್ಬಿಟ್ಟೆ ಅಂದ್ರೆ ಅವು ಹಣ್ಣಾಗಂಗಿಲ್ಲ, ಬಿರುಸನೇ ಇರ್ತಾವೆ, ಈ ರೀತಿ ಕಲರ್ ಬರೋಂಗಿಲ್ಲ. ನೋಡಿರಿ ನಾನು ಎಲ್ಲ ಹಾಕಿದ್ಮ್ಯಾಗ ಮುಚ್ಚೀನಿ. 1-2 ನಿಮಿಷ ಮುಚ್ಚಾದ್ಮ್ಯಾಗ ಒಳ್ಳೆ ರಿಟರ್ನ್ ನೋಡಿರಿ. ಈಗ ಮ್ಯಾಗಿನ ಮುಚ್ಚಳಿಕೆ ತೆಗೆದಾದ್ಮ್ಯಾಗ ನೋಡಿರಿ ಎಷ್ಟು ಮೆತ್ತಗಾಗಿವೆ ಟಮಾಟಿ. ಸ್ಲೋ ಉರಿದೊಳಗೆ ಇಟ್ಟು ನಾನು ಇನ್ನೊಂದು ಸರಿ ನಾನು ಚಮಚಲ್ಲೇ ಒಂದು ಸ್ವಲ್ಪ ಎಲ್ಲ ಕಿವುಚಿದಂಗೆ ಮಾಡತ್ತೀನಿ, ಮಗಚಿದಂಗೆ. ಟಮಾಟೆ ಎಲ್ಲ ಕರಗಿದಂಗೆ ಆದಾದ್ಮ್ಯಾಗ ನೋಡಿರಿ ಈಗ ನಾನು ನೆನೆ ಇಟ್ಟಿದ್ನೆಲ್ಲ ಆ ಶೇಂಗಾದ ಪುಡಿ ಇದನ್ನು ಹಾಕಕತ್ತೀನಿ. ಅದಾದ್ಮ್ಯಾಗ ನೋಡಿರಿ ಸಿಂಪಲ್ಲಾಗಿ ನೋಡಿರಿ ಮಾಡೋ ಮೆಥಡ್ ಭಾಳ ಈಸಿಯಾಗಿ ನಾನು ತೋರಿಸ್ಕೊಡತ್ತೀನಿ. ನಮ್ಗೆ ಎಷ್ಟು ಬೇಕು ನೋಡಿರಿ. ಗಟ್ಟಿ ಬೇಕಂದ್ರೆ ತೀರಾ ಗಟ್ಟಿನೂ ಮಾಡಂಗಿಲ್ಲ, ನಾನು ಸ್ವಲ್ಪ ತೀರಾ ನೀರು ಮಾಡಂಗಿಲ್ಲ, ಮೀಡಿಯಮ್ದೊಳಗೆ ಮಾಡತ್ತೀನಿ. ನೀವು ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೊಂಡ್ರೆ ನಿಮ್ಗೆ ಗೊಜ್ಜು ಅಂತಾರೆ ನೋಡಿರಿ, ಆ ರೀತಿ ಆಗುತ್ತಾ. ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಅಂತಲೇ ಹೇಳ್ತೀನಿ. ಸೊ ನೀವು ಭಾಳ ಮನ್ಯಾಗ ಮಂದಿ ಇದ್ರಿ ಅಂತಂದ್ರೆ ಶೇಂಗಾದ ಪುಡಿ ಜಾಸ್ತಿ ತಗೋರಿ. ನಾನು ಇಷ್ಟು ಸಾರು ಮಾಡಿ ನೋಡಿರಿ. ಇದೊಂದು ಸ್ವಲ್ಪ ಕುದಿ ಬಂತು ಅಂತಂದ್ರೆ ಮಸ್ತ್ ಆಗ್ತೈತೆ ನೋಡಿರಿ, ಶೇಂಗಾ ಸಾರು ರೆಡಿ. ಕಮ್ಮಿ ಅಂದರೂ ಒಂದು 5ರಿಂದ 10 ನಿಮಿಷದ ಒಳಗನೆ ಮಾಡ್ಕೊಳ್ಳುವಂಥ ಸಾರು ಇದು. ಮಸ್ತಾಗಿ ಸುಡ ಶೇಂಗಾ ಸಾರು ರೆಡಿ ಆಯ್ತು ನೋಡಿರಿ. ಯಾರಿಗೆಲ್ಲ ಶೇಂಗಾ ಸಾರು ಇಷ್ಟ ಆಯಿತು ಕಮೆಂಟ್ ಮಾಡಿರಿ. ಈ ಶೇಂಗಾ ಸಾರು ಬಿಸಿ ಅನ್ನ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೂ ಮಸ್ತ್ ಆಗ್ತೈತಿ. ಒಂದು ಸರಿ ಆದರೂ ನೀವು ಟ್ರೈ ಮಾಡ್ಕೋರಿ ಅಂತ ಹೇಳ್ತೀನಿ ನಾನು. ಇದು ಬರೀ ಬಿಸಿ ಅನ್ನ, ಉದುರು ಅನ್ನ ಮಾಡ್ಕೊಂಡು ಈ ರೀತಿ ಶೇಂಗಾ ಸಾರು ಮಾಡ್ಕೊಂಡು ಒಂದು ಉಪ್ಪಿನಕಾಯಿ ಹಚ್ಕೊಂಡು ಊಟ ಮಾಡಿದ್ರೆ ಮಸ್ತ್ ಇರ್ತೈತಿ. ಯಾವ ಹೋಟೆಲ್ದೊಳಗೂ ಈ ರೀತಿ ರುಚಿ ಸಿಗಂಗಿಲ್ಲ. ಖಂಡಿತ ನೀವೆಲ್ಲರೂ ಒಂದು ಸರಿ ಆದರೂ ನೀವು ಟ್ರೈ ಮಾಡಿರಿ. ಯಾರಾದರೂ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ.